ನಮಸ್ಕಾರ. ಇದು ಹೆಣ್ಮಕ್ಳಿಗೆ ಸ್ವಲ್ಪ ಉಪಯೋಗ ಆಗ್ಬೋದು ಈ ವಿಡಿಯೋ. ನೀವು ನೋಡಿ. ನಾವೆಲ್ಲ ಹೇರ್ ಆಯಿಲ್ ನೋಡ್ತಾ ಇರ್ತೀವಿ. ಭೃಂಗರಾಜ ಅಂತ ಹೇರ್ ಆಯಿಲು ಅಡ್ವರ್ಟೈಸಲ್ಲಿ ಬರ್ತಾ ಇರುತ್ತೆ. ಸೊ ತುಂಬ ಕಾಸ್ಟ್ಲಿ ಇರುತ್ತೆ. ಅನೇಕ ಜನ ಅದನ್ನು ಖರೀದಿ ಮಾಡೋದು ಕಷ್ಟ ಆಗುತ್ತೆ. ಅದನ್ನು ನಾವು ನಮ್ಮ ಮನೆಯಲ್ಲೇ ಮಾಡ್ಕೋಬೋದು ಸುಲಭವಾಗಿ. ಸೊ ಇದು ಕಾಣ್ತಾ ಇದೆಯಲ್ಲ ಚಿತ್ರ, ಇದು ಭೃಂಗರಾಜ ಅಂತ, ಭೃಂಗರಾಜದ ಗಿಡ. ಸೊ ಇದಕ್ಕೆ ಗರುಗ ಅಂತ ಕೂಡ ಹೇಳ್ತಾರೆ. ಹಳ್ಳಿನಲ್ಲೆಲ್ಲ ಬೆಳೆಯುತ್ತೆ, ಬಟ್ ನಿಮಗೆ ಸರಿಯಾಗಿ ಹುಡುಕ್ಬೇಕಾಗತ್ತೆ. ಇಲ್ಲ ಅಂತಂದರೆ ಈ ಬೀಜನ ತಂದು ನೀವು ನೆಟ್ಟು ಬೆಳೆಸ್ಕೋಬೋದು. ನೋಡಿ, ಇದು ಗರುಗ ಅಥವಾ ಭೃಂಗರಾಜ. ಸೊ ಇದೇನೇ ಮುಖ್ಯವಾದಂಥ ಒಂದು ಇಂಗ್ರೀಡಿಯೆಂಟು ಹೇರ್ ಆಯಿಲ್ ಏನು ಮಾಡ್ತಾರೆ ಅದರಲ್ಲಿ. ಕೋಕೋನಟ್ ಆಯಿಲು ಮತ್ತು ಇದು ತುಂಬ ಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸ್ತವೆ ಹೇರ್ ಗ್ರೋತ್ಗೆ, ಇದಕ್ಕೆಲ್ಲ. ಸೊ ಹಂಗಾಗಿ ಒಂದಷ್ಟು ಭೃಂಗರಾಜದ ಎಲೆಗಳನ್ನು ನಾವು ಕಲೆಕ್ಟ್ ಮಾಡ್ಕೊಂಡು, ಸೊ ಅದರ ಜೊತೆಗೆ ಒಂದಷ್ಟು ಅದನ್ನು ನೀರಲ್ಲಿ ನೀಟಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಬಿಟ್ಟು, ಆಮೇಲೆ ಸ್ವಲ್ಪ ಅದ್ರ ಜೊತೆಗೆ ಮೆಂತ್ಯ, ಸ್ವಲ್ಪ ಇದು ಬೆಟ್ಟದ ನೆಲ್ಲಿ, ಕರಿಬೇವಿನ ಸೊಪ್ಪು, ಇದಿಷ್ಟು ತೊಗೋಬೇಕು. ಆಮೇಲೆ ಒಂದು ಪಾತ್ರೆನ, ದೊಡ್ಡ ಪಾತ್ರೆ ತೊಗೋಬೇಕು. ದೊಡ್ಡ ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು ಕೊಬ್ಬರಿ ಎಣ್ಣೆ, ನೀವು ಆ್ಯಕ್ಚುಲಿ ವರ್ಜಿನ್ ಕೋಕೋನಟ್ ಆಯಿಲ್ ಆದರೆ ತುಂಬ ಒಳ್ಳೆಯದು. ಕೊಬ್ಬರಿ ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೆ ಈ ಒಂದು ಭೃಂಗರಾಜದ ಎಲೆನ ಹಾಕೋವಂಥದ್ದು. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಮತ್ತು ಈ ಒಂದು ಮೆಂತ್ಯ ಮತ್ತು ಇದನ್ನು ಹಾಕಬೇಕು, ಬೆಟ್ಟದ ನೆಲ್ಲಿನೂ. ಸೊ ಇದನ್ನು ಲೋ ಫ್ಲೇಮಲ್ಲೇ ಕುದಿಸ್ಬೇಕು. ನೀವು ದೊಡ್ಡ ಫ್ಲೇಮಲ್ಲಿ ಇಟ್ಟರೆ ಅದು ಉಕ್ಕೋದೆಲ್ಲ ಆಗುತ್ತೆ. ಸೊ ಕುದಿಸ್ತಾ ಎಂಥ ಘಮ ಬರುತ್ತೆ ಅಂತಂದರೆ ನಾವು ಹೊಟ್ಟೆಗೆ ತಿನ್ಬೋದೇನೋ ಅಂತ ಅನಿಸುತ್ತೆ. ಹೇರ್ ಆಯಿಲ್ ಅಂತೂ ಅದ್ಭುತವಾದ ಪರಿಮಳ ಇರುತ್ತೆ. ಸೊ ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ಹಸಿರು ಕಲರಿಗೆ ಬಂದಿದೆ ಕೊಬ್ಬರಿ ಎಣ್ಣೆ ಎಲ್ಲ. ಸೊ ಹೀಗೆ ಬಂದಾಗ ಈ ಗುಳ್ಳೆಗಳೆಲ್ಲ ಬರೋದು ನಿಲ್ಲುತ್ತೆ ನೋಡಿ, ಸ್ವಲ್ಪ ಕಡಿಮೆ ಆಗುತ್ತೆ. ದಟ್ ಮೀನ್ಸ್ ಅದ್ರಾಗಿರೋ ನೀರಿನ ಅಂಶ ಎಲ್ಲ ಎವಾಪ್ರೇಷನ್ ಆಗಿದೆ ಅಂತ. ಆಮೇಲೆ ನಾವು ಒಂದು ಡಬ್ಬಕ್ಕೆ ಅದನ್ನು ಸೋಸಿಬಿಟ್ಟು, ತಣ್ಣಗಾದ ಮೇಲೆ ಸೋಸಿ ಡಬ್ಬಕ್ಕೆ ಹಾಕಿಟ್ಕೊಂಡು ಬಳಸೋವಂಥದ್ದು. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದನ್ನು ಬಳಸಿ ನಾನು ನನ್ನ ಮಗಳಿಗೆ ತಯಾರಿಸಿರೋವಂಥದ್ದು ಇದು. ನಮಸ್ಕಾರ.